ಈ ಹಪ್ಪಳ ಮಾಡ್ಲಿಕ್ಕೆ ಬಿಸಿಲೂ ಬೇಕಾಗಿಲ್ರಿ ಮತ್ತು ರುಬ್ಬದ್ನೂ ಬೇಕಾಗಿಲ್ರಿ. ಈ ಮಳೆಗಾಲದಾಗೂ ನಾವು ಮಾಡಿ ತೆಗಿಬೋದ್ರಿ. ಭಾಳ ಅಂದ್ರೆ ಭಾಳ ಸರಳ ಅದ ರೀ ಈ ಹಪ್ಪಳ ಮಾಡೋದು. ನಡೀರಿ ಮತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಹೆಂಗೆ ಮಾಡಿನಂತ ಈಗ ಮುಂದೆ ತೋರಿಸ್ತೀನಂತ್ರಿ. ಈ ಹಪ್ಪಳ ಮಾಡ್ಲಿಕ್ಕೆ ನಾನು 2 ಮೀಡಿಯಮ್ ಸೈಜ್ದು ಆಲೂಗಡ್ಡೆ ತೊಗೊಂಡಿನ್ರಿ. ಇವಕ್ಕೆ ಚಲೋ ತೊಳೆದು ಸೊಪ್ಪಿ ಎಲ್ಲ ತೆಗೆದು ತಂದೀನಿ. ಈಗೇನು ಮಾಡ್ತೀನಿ ಅಂತಂದ್ರೆ ಇವಕ್ಕೆ ನಾನು ತುರಿತೀನಂತ್ರಿ. ನೀವು ಸಣ್ಣರ ತುರಿರಿ, ಇಲ್ಲಾಂದ್ರೆ ಸ್ವಲ್ಪ ದಪ್ಪರ ತುರಿರಿ, ಹೆಂಗೆ ತುರಿದವ್ರು ನಡೀತದೆ ನೋಡ್ರಿ. ಆಲೂಗಡ್ಡೆಗೆ ನಾ ಕುದಿಸಿಲ್ರಿ, ಹಾಗೆ ಹಸಿ ಆಲೂಗಡ್ಡೆಗೆ ಹಿಂಗೆ ತುರಿದು ನೀರಾಗಿ ಹಾಕಿ ಬಿಟ್ಬಿಡ್ತೀನಂತ್ರಿ. ಈಗ ಅಲ್ಲಿಂದ ಏನು ಮಾಡ್ತೀನಿ ಅಂತಂದ್ರೆ 1 ಬಟ್ಟಲು ಇಲ್ಲಿ ಸಾಬ್ದಾಣಿ ತೊಗೊಂಡಿನಿ. ಅದೇ ರೀ ಸಬ್ಬಕ್ಕಿ ತೊಗೊಂಡಿನಿ. ನಾನು ನಿಮಗೆ ಮೆಜರ್ಮೆಂಟ್ ತೋರಿಸ್ತೀನಿ ರೀ. ಯಾವ ಬಟ್ಟಲಿಂದ ನಾನು ಸಾಬ್ದಾಣಿ ತೊಗೊಂಡಿನಲ್ರಿ ಅದೇ ಬಟ್ಟಲಿಂದ ಇಲ್ಲಿ 8 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ ನಾನು. ನೋಡ್ರಿ 8 ಬಟ್ಟಲು ನೀರು ಹಾಕೀನಿ. ಈಗ ನಾವೇನು ತುರಿದಿಟ್ಟಿದ್ದೇವಲ್ರಿ ಈ ಆಲೂಗಡ್ಡೆ, ಅದಕ್ಕೆ ಚಲೋ ಹಿಂಡಿ ತಂದೇನು ಮಾಡ್ತೀನಿ ರೀ ನಾ ಅಂತಂದ್ರೆ ಇದ್ರಾಗ ಹಾಕ್ಬಿಡ್ತೀನಂತ. ಉಳಿದಿದ್ನು ಎಲ್ಲ ಅದೇ ಥರ ಹಿಂಡಿ ತಂದು ಇದ್ರಾಗ ಸೇರಿಸ್ಬಿಡ್ತೀನಂತ್ರಿ. ಈಗ ನೋಡ್ರಿ ನಾವಾಗ ಇದಕ್ಕೆ ಒಂದು ಸರ್ತಿ ಚಂದ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಮಿಕ್ಸ್ ಮಾಡಿ ಮ್ಯಾಲೆ ಮುಚ್ಚಿ ಬಿಡ್ತೀನಂತ್ರಿ. ಬೇಕಾದ್ರೆ ನೀವು ಬಿಸಿ ನೀರಿನಾಗೂ ನೆನೆಹಾಕೋಬೋದ್ರಿ, ಜಲ್ದಿ ನೆನಿತಾವ. ಅದ್ರನ್ನ ಇಲ್ಲಿ ತಣ್ಣೀರು ಹಾಕಿನಲ್ರಿ ಒಂದು 4-5 ತಾಸು ಬಿಟ್ಬಿಡ್ತೀನಂತ್ರಿ. 4-5 ತಾಸು ಆದಮೇಲೆ ನಮ್ಮದು ಸಾಬ್ದಾಣಿ ಇಲ್ಲಿ ಚಲೋ ನೆಂದಿರ್ತಾವ್ರಿ. ನೀವು ಬಿಸಿನೀರಾಗ ಏನಾರ ನೆನೆಹಾಕಿರಿ ಅಂದ್ರೆ ಒಂದು 2 ತಾಸು ಆದಮೇಲೆ ಈ ಹಪ್ಪಳು ಮಾಡ್ಬೋದ್ರಿ. ಈಗ ಒಂದು 5 ತಾಸು ಆಗ್ಯದಲ್ರಿ. ನಾ ಏನು ಮಾಡ್ತೀನಿ ರೀ ಅಂತಂದ್ರೆ ಸ್ಟವ್ ಮೇಲೆ ಇದಕ್ಕೆ ಇಟ್ಟು ಈಗ ದೊಡ್ಡ ಉರಿನಾಗೆ ಏನು ಮಾಡ್ತೀನಿ ರೀ ಹಿಂಗೆ ಮಿಕ್ಸ್ ಮಾಡ್ಕೋತಾ ಇದಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಒಂದು ಕುದಿ ಬರತನ ಹಿಂಗೆ ಮ್ಯಾಲೆ ಮುಚ್ಚಿ ಬಿಟ್ಬಿಡ್ತೀನಂತ. ನೋಡ್ರಿ ಕುದಿ ಬಂತಂದ್ರೆ ನಾವು ಉರಿ ಸಣ್ಣದು ಮಾಡಬೇಕಾಗ್ತದೆ. ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೋತಾ ಇದಕ್ಕೆ ನಾನು ಕುದಿಸ್ಕೋತಾ ಹೋಗ್ತೀನಂತ್ರಿ. ತಳ ಹತ್ಕೊಂಡು ಬಿಡ್ತದ್ರಿ, ಅದಕ್ಕೆ ಆವಾಗ ನಾವು ಹಿಂಗೆ ಕೈ ಆಡಿಸ್ಕೋತಾ ಕುದಿಸ್ಬೇಕಾಗ್ತದೆ. ಈಗ ಮತ್ತೆ ಒಂದು 10 ನಿಮಿಷ ಆಗ್ಯಾದ್ರಿ. ಇಲ್ಲಿ 10 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಂತ ಹೆಂಗಾಗ್ಯದಂತ. ಮತ್ತು ಹಾಗೆ ರೀ ಹಿಂಗೆ ಮಿಕ್ಸ್ ಮಾಡ್ಕೋತಾ ಕಲಿಸ್ತೀನಂತ. ಈಗ ಒಂದು 15 ನಿಮಿಷ ಆಗ್ಯಾದ್ರಿ. ಇಲ್ಲಿ ಒಟ್ಟು ನಾ ಇಲ್ಲಿ ಎಲ್ಲ ಸೇರಿ ಒಂದು 20-25 ನಿಮಿಷನ ಇದಕ್ಕೆ ಕುದಿಸೀನಿ ನೋಡ್ರಿ. ಈಗ ಒಂದಿಷ್ಟು ಮಸಾಲೆಗಳು ಹಾಕ್ಕೊಳ್ಳಮ್ಮಂತ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೀನಿ. ಮತ್ತು ಚಿಲ್ಲಿ ಫ್ಲೇಕ್ಸ್ ಸೇರಿಸ್ಲತ್ತೀನಿ ರೀ. ಇಷ್ಟ ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ರಿ ನಡೀತದೆ. ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ನೀವು ಹಾಕ್ಬೋದು, ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಸಣ್ಣ ಹೋಳಿನೂ ಹಾಕ್ಬೋದು ರೀ. ಜೀರಿಗೆ ಹಾಕೀನಿ ಮತ್ತು ಕೊತ್ತಂಬರಿನೂ ಸೇರಿಸಿನಂತ. ಇವೆಲ್ಲ ಹಾಕಿದ್ಮೇಲೆ ನಮಗೇನು ಕುದಿಸೋದು ಬೇಕಾಗಿಲ್ಲರಿ. ಚಂದ ಒಂದ್ಸಲ ನಾವು ಹಿಂಗೆ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಇದು ಸದ್ಯಕ್ಕೆ ಭಾಳ ಅಂದ್ರೆ ಭಾಳ ಬಿಸಿ ಅದಲ್ರಿ. ಇದಕ್ಕೆ ನಾವು ಸ್ವಲ್ಪ ಆರ್ಲಕ್ಕ ಬಿಡಬೇಕಾಗ್ತದೆ. ಪೂರ್ತಿ ಆರ್ಬೇಕಂತೇನಿಲ್ಲ ರೀ, ಒಂದು 70% ಆರ್ತಂದ್ರೂ ಸಾಕ್ರಿ. ನೋಡ್ರಿ ಈಗ ಒಂದು ಸ್ವಲ್ಪ ಆರೈದ್ರಿ. ಇಲ್ಲಿ ಇದು ನೋಡ್ಲಕ್ಕ ನಿಮಗೆ ಘಟ್ಟ ಅನ್ನಿಸ್ಲತ್ತಿರ್ಬೇಕ್ರಿ, ಅದರ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅದ ರೀ. ನಾನು ನಿಮಗೆ ಹಪ್ಪಳ ಹಾಕಿ ತೋರಿಸ್ತೀನಂತ್ರಿ. ಈ ಹಪ್ಪಳ ಹಾಕ್ಲಕ್ಕ ನಾ ಏನು ಮಾಡೀನಿ, ಒಂದು ದಪ್ಪಂದು ಪ್ಲಾಸ್ಟಿಕ್ ಶೀಟು ತೊಗೊಂಡಿನ್ರಿ. ತೆಳ್ಳಂದು ತೊಗೊಳಕ್ಕೆ ಹೋಗ್ಬೇಡ್ರಿ, ದಪ್ಪಂದು ತೊಗೋರಿ. ಈಗ ನೋಡ್ರಿ ಹಪ್ಪಳು ಹಾಕೋತಾ ಹೋಗ್ತೀನಂತ್ರಿ. ಇವಕ್ಕೇನು ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಕಾಗಲ್ರಿ. ನಾ ಇಲ್ಲಿ ತೋರಿಸ್ದಂಗೆ ಹಿಂಗೆ ಹಾಕೋಣ, ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕ್ರಿ. ಇವು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತಾವ್ರಿ, ನೀವು ಮಾಡಿ ನೋಡ್ರಿ. ಈಗ ಎಲ್ಲ ಹಪ್ಪಳನ್ನು ಏನು ಮಾಡ್ತೀನಿ ರೀ ನಾನು ಹೀಗೆ ಹಾಕ್ಬಿಡ್ತೀನಂತ್ರಿ. ಭಾಳ ಜಲ್ದಿ ಹಾಕ್ಬೋದ್ರಿ, ಟೈಮ್ ಜಾಸ್ತಿ ಹಿಡಿಸಲ್ಲ. ಈಗ ತೋರಿಸ್ತೀನಂತ ಎಲ್ಲ ಹಪ್ಪಳು ಹಾಕೋದು ಆಗ್ಯಾದ್ರಿ. ಈಗ ಇವಕ್ಕೆ ಫ್ಯಾನಿನ ಗಾಳಿಗಾರ ಬಿಡ್ರಿ, ಇಲ್ಲ ಅಂತಂದ್ರೆ ನಿಂಬಲ್ಲಿ ಬಿಸಿಲಿತ್ತಂದ್ರೆ ಬಿಸಿಲಾಗಾರ ಇಡ್ರಿ, ಹೆಂಗೆ ಇಟ್ಟರ್ನೂ ನಡೀತದೆ. ಬಿಸಿಲಿಲ್ಲ ಅಂತಂದ್ರೆ 2 ದಿವಸ ಫ್ಯಾನಿನ ಗಾಳಿ ಕೆಳಗೆ ಇಟ್ಟರ್ನೂ ನಡೀತದ್ರಿ. ನಾನು ನಿಮಗೆ ಮುಂದೆ ತೋರಿಸ್ತೀನಂತ. ನೋಡ್ರಿ 1 ದಿವಸ ಇಲ್ಲಿ ಆಗ್ಯಾದ್ರಿ. ನಾ ಏನು ಬಿಸಿಲಿಗೆ ಇಟ್ಟಿಲ್ಲ ಇವಕ್ಕೆ. ಈಗ ಇವಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಹಿಂಗೆ ಪಲ್ಟಾಸ್ಕೊತಾ ಹೋಗ್ತೀನಂತ್ರಿ. ಒಂದು ವೇಳೆ ನಿಮ್ಮ ಮನ್ಯಾಗ ಬಿಸಿಲು ಚಲೋ ಬರ್ತಿತ್ತಂದ್ರೆ ಬಿಸಿಲಾಗ್ನೂ ಇಡ್ರಿ ನಡೀತದೆ. ಈಗ ಬಿಸಿಲು ಬರಲ್ಲ ಅಂತ ನಾವ್ರು ಏನು ಮಾಡ್ರಿ ಹಿಂಗೆ ಫ್ಯಾನಿನ ಗಾಳಿ ಕೆಳಗೆ ಇಟ್ಟು ನೋಡ್ರಿ 2 ದಿವಸ. 2 ದಿನ ಆದ್ಮೇಲೆ ಹೆಂಗಾಗ್ಯಾವಂತ ನಿಮ್ಗೆ ಕಾಣಿಸ್ಲತ್ತಿರ್ಬೇಕ್ರಿ. ಮತ್ತೀಗ ನಿಮಗೆ ಕರೆದ್ನು ತೋರಿಸ್ತೀನಂತ. ನೋಡ್ರಿ
ಎಷ್ಟು ಚಂದ ಅರಳತಾವ ಅಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ಮತ್ತು ಟೇಸ್ಟ್ ಅಂತೂ ನೀವು ಕೇಳೇಬೇಡ್ರಿ, ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ. ಮಾಡೋದನ್ನು ಭಾಳ ಸರಳ ಅದ ರೀ. ಹಂಗಾದ್ರೆ ಇಷ್ಟು ದಿವಸ ಯಾರು ಮಾಡಿಲ್ಲಲ್ರಿ ಹಪ್ಪಳು, ಬ್ಯಾಸ್ಗ್ಯಾಗ ಮಾಡ್ಕೊಳಕ್ಕೆ ಆಗಿಲ್ಲ ಅನ್ನೋರು ಈ ಮಳೆಗಾಲ ಶುರುವಾಗ್ಯದ ಅಂದ್ರೂ ಏನಿಲ್ಲರಿ, ಈ ಥರ ಸರಳಾಗಿ ಹಪ್ಪಳು ಮಾಡಿ ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.